ಇವಳ ಹೆಸರು ರಮ್ಯಾ. ಇವಳಿಗೆ ಮದುವೆ ಆಗಿ ಕೆಲವೇ ವರ್ಷದಲ್ಲಿ ತನ್ನ ಗಂಡನ ಕಳ್ಕೊತಾಳೆ. ಇವಳಿಗೆ ಪುಟ್ಟ ಮಗುನೂ ಇರುತ್ತೆ. ಆದರೆ ಇವಳತ್ತೆ ಸಂಪ್ರದಾಯ ಅನ್ನೋ ಮೂಢನಂಬಿಕೆಯಲ್ಲಿ ತನ್ನ ಸೊಸೆನ ತುಂಬ ಕೀಳಾಗಿ ನೋಡ್ತಾ ಇರ್ತಾಳೆ. ಅದು ಅಲ್ಲದೆ ಇವಳನ್ನ ಮದುವೆ ಆಗಿದ್ದಕ್ಕೆ ತನ್ನ ಮಗ ತೀರೋದ ಅನ್ನೋದು ಅತ್ತೆ ಅಭಿಪ್ರಾಯ. ಹಾಗಾಗಿ ರಮ್ಯನ್ ಕಂಡ್ರೆ ಕೆಂಡ ಕಾಡ್ತಾ ಇರ್ತಾಳೆ. ಪಾಪ ರಮ್ಯಾ ಗಂಡ ಇಲ್ದಿರೋ ಗಂಡನ ಮನೇಲಿ ಹೇಗೆಲ್ಲ ಕಷ್ಟದಲ್ಲಿ ಬದುಕ್ತಾಳೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅಯ್ಯೋ 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 ಹಾಳಾದೋಳೆ, ಎಷ್ಟು ಸರಿ ಹೇಳಿದ್ದೇನೆ ನಿನಗೆ ಬೆಳಗ್ಗೆ ಬೆಳಗ್ಗೆನೆ ಈ ಹಾಳು ಮುಖ ಇಟ್ಕೊಂಡು ನಮ್ಮ ಎದುರಿಗೆ ಬರಬೇಡ ಅಂತ. ಮದುವೆ ಆಗಿ ಬಂದೋಳೆ ನನ್ನ ಮಗನ್ ಕಿತ್ಕೊಂಡೆ, ಈಗ ನನ್ನ ಕಿತ್ಕೊಳಕ್ ನೋಡ್ತಿದ್ದೀಯೇನೆ ದರಿದ್ರದವಳೆ. ಯಾವಾಗ್ಲೂ ಆ ಹಾಳು ಮುಖ ಇಟ್ಕೊಂಡು ಎದುರಿಗೆ ಬರ್ತೀಯಲ್ಲ ಬೆಳಗ್ಗೆ ಬೆಳಗ್ಗೆನೆ. ಅದು ಅತ್ತೆ, ನೀವು ಬರ್ತಾ ಇರೋದು ನೋಡಿರ್ಲಿಲ್ಲ, ನಾನು ಕಸ ಗುಡ್ಸೋಣ ಅಂತ ಬಂದೆ. ಅಮ್ಮ, ಯಾಕೆ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತಿದ್ಯಾ ಅತ್ತಿಗೆಗೆ? ಪಾಪ ಅವರಿಗೂ ಬೇಜಾರಾಗುತ್ತೆ. ಯಾಕಮ್ಮ ಹೀಗೆಲ್ಲ ಮಾಡ್ತೀಯಾ? ಹೌದು ಕಣೆ ಗೋಮತಿ, ಸೊಸೆ ಪಾಪ ಏನ್ ತಪ್ಪು ಮಾಡಿದ್ಲೆ? ಯಾವಾಗ ನೋಡಿದ್ರು ಅವಳ ಮೇಲೆ ಕೆಂಡ ಕಾರ್ತಿರ್ತೀಯಲ್ಲ. ನೋಡಿ, ನೀವಿಬ್ರು ಸುಮ್ಮನೆ ಇದ್ದು ಬಿಡಿ. ಈ ದರಿದ್ರದವಳು ನಮ್ಮ ಮನೆಗೆ ಬಂದಿಲ್ಲ ಅಂದಿದ್ರೆ ನನ್ನ ಮಗ ನನ್ನ ಜೊತೆ ಚೆನ್ನಾಗಿರ್ತಿದ್ದ. ಇವಳು ಕಾಲಿಟ್ಟು ಗಳಿಗೆಯಿಂದ ನನ್ನ ಸಂಸಾರದಲ್ಲಿ ನೆಮ್ಮದಿನೇ ಇಲ್ದಿದ್ದಂಗಾಗಿದೆ. ಎಲ್ಲ ಖುಷಿನೂ ಹಾಳು ಮಾಡಿದ್ಲು ದರಿದ್ರದವಳು. ನೀವು ಇವಳನ್ನ ವಹಿಸ್ಕೊಂಡು ಬರಬೇಡಿ. ಗಂಡ ಇಲ್ದಿರೋ ಮನೇಲಿ ರಮ್ಯನಿಗೆ ಸಪೋರ್ಟಿವ್ ಆಗಿರೋದು ಅವಳ ಮಾವ ಮತ್ತೆ ಅವಳ ಮೈದನ ಪ್ರಕಾಶ್ ಮಾತ್ರ. ಗೋಮತಿ ಕೆಲವು ಸಾರಿ ಅವರಿಬ್ಬರಿಗೂ ಹೆದರಿಸ್ಬಿಟ್ಟು ಸುಮ್ಮನಿರೋಕೆ ಹೇಳ್ತಿದ್ಲು. ಪಾಪ ರಮ್ಯಾ ಅನಿವಾರ್ಯವಾಗಿ ತನ್ನ ಅತ್ತೆ ಹತ್ರ ಎಲ್ಲಾನು ಹೇಳ್ಕೊಂಡು ಇರ್ಬೇಕಾಗಿರುತ್ತೆ. ಹೀಗೆ ರಮ್ಯಾ ಗಂಡನ ಮನೆಯಲ್ಲಿ ದಿನ ಕಳೀತಾ ಇರ್ತಾಳೆ. ರಮ್ಯಾ ಸ್ವಲ್ಪ ದಿನಗಳ ಮಟ್ಟಿಗೆ ತನ್ನ ತವ್ರ ಮನೆಗೆ ಹೋಗಿ ಬರೋಣ ಅಂತ ತವ್ರ ಮನೆಗೆ ಬರ್ತಾಳೆ. ರಮ್ಯಾ ಮಗಳೇ, ಎಷ್ಟು ದಿನ ಆಯ್ತೆ ನೀನು ಬರ್ದೆ? ನಿನ್ನ ಜೀವನ ಹೇಗೆಲ್ಲ ಇರಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದೀಯ. ಆದರೆ ದೇವರು ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟ. ಅಮ್ಮ ಸಾಕು, ಸುಮ್ಮನೆ ಇರು. ಏನು ಮಾಡೋಕ್ಕಾಗುತ್ತೆ ಹೇಳು? ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು. ನನ್ನ ಗಂಡ ನನ್ನ ಜೊತೆಲಿರೋದು ಆ ದೇವರಿಗೂ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಬೇಗ ನನ್ನ ಮಂಗಲ್ಯನ ಕಿತ್ಕೊಂಡ್ಬಿಟ್ಟ. ನನ್ನ ಮಗುನ ನನ್ನ ಅನಾಥನ್ ಮಾಡಿಬಿಟ್ಟ. ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ರೆ ಆಗುತ್ತಾ? ಛೇ, ಬೆಳಗ್ಗೆ ಬೆಳಗ್ಗೆನೆ ಇವಳು ಹಾಳಾದ ಮುಖ ನೋಡಬೇಕು. ಅದು ಅಲ್ಲದೆ ಇವಳು ರೋದನೆಲ್ಲ ಕೇಳಿಸ್ಕೋಬೇಕು. ಥೂ, ನೀನು ಅಳ್ಬೇಡ ಕಣೆ. ನೀನು ನನಗೆ ಧೈರ್ಯ ಹೇಳಿ ನೀನು ಹಿಂಗತ್ರೆ ನಂಗಂತೂ ಬೇಜಾರಾಗುತ್ತೆ ಕಣೆ. ನನ್ನ ಕರುಣೆ ಕಿತ್ತು ಬಂದಂಗಾಗುತ್ತೆ. ಅಳ್ಬೇಡಮ್ಮ. ಇವತ್ತು ನಿನಗೆ ಆ ದೇವ್ರು ಮೋಸ ಮಾಡಿರ್ಬೋದು, ಆದರೆ ಮುಂದೊಂದು ದಿನ ಒಳ್ಳೇದು ಮಾಡೇ ಮಾಡ್ತಾನೆ ನಿನಗೆ. ನೋಡ್ತಾ ಇರು. ಸಾಕು, ಸುಮ್ಮನೆ ಇರಿಯತ್ತೆ. ನಿಮ್ಮ ಮಗಳಿಗೆ ಅಷ್ಟೊಂದು ಅದೃಷ್ಟ ಇರೋದಾಗಿದ್ರೆ ಇವಾಗ ಇರೋದನ್ನೇ ಸುಖನೇ ಕೈತಪ್ಪು ಹೋಗ್ತಿರ್ಲಿಲ್ಲ. ಇವಾಗಿರೋ ಸುಖನೇ ಹೋಗಿದೆ. ಅವಳು ಕಾಲಿಟ್ಟಲ್ಲೆಲ್ಲ ದರಿದ್ರನೇ. ಇನ್ನೆಲ್ಲಿಂದ ಒಳ್ಳೇದಾಗುತ್ತೆ ಹೇಳಿ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನನ್ನ ಮಗಳು ಅಪ್ರಂಜಿ ಕಣಮ್ಮ. ಅವಳು ಈಗಲೇ ತುಂಬ ನೊಂದಿದ್ದಾಳೆ. ಅದನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅವಳಿಗೆ. ನೀನು ಹೀಗೆಲ್ಲ ಮಾತಾಡಿ ಇನ್ನೂ ಚುಚ್ಚಬೇಡಮ್ಮ. ಅವಳಿಗಾಗಲ್ಲ ತಡ್ಕೊಳ್ಳೋಕ್ಕೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಅಯ್ಯೋ, ನಾನು ಹೇಳಿದ್ರಲ್ಲಿ ನೋವು ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅತ್ತೆ? ನಿಮ್ಮ ಮಗಳು ಕಾಲ್ಗುಣನೇ ಹೀಗೆ. ಅವಳು ಎಲ್ಲಿ ಕಾಲಿಡ್ತಾಳೋ ಅಲ್ಲಿ ಏನಾದರೂ ಆಗುತ್ತೆ. ಇವಾಗ ಇಲ್ಲಿಗೆ ಬಂದಿದ್ದಾಳೆ, ನಮಗೇನು ಗ್ರಾಚಾರ ಕಾದಿದೆಯೋ ಏನೋ. ಗಂಡನ ಮನೇಲಿ ತನ್ನ ಅತ್ತೆ ಮಾಡೋ ನೋವಿಂದ ಸ್ವಲ್ಪ ರಿಲೀಫ್ ತಗೊಳ್ಳೋಣ ಅಂತ ರಮ್ಯಾ ತವ್ರ ಮನೆಗೆ ಬಂದಿರ್ತಾಳೆ. ಆದರೆ ತವ್ರ ಮನೇಲಿ ತನ್ನ ಅತ್ತಿಗೆ ವ್ಯಂಗ್ಯವಾಗಿ ಮಾತಾಡಿ ಅವಳ ಮನಸ್ಸಿಗೆ ಇನ್ನೂ ಚುಚ್ಚುತ್ತಾ ಇರ್ತಾರೆ. ಇದರಿಂದ ರಮ್ಯನಿಗೆ ತುಂಬ ಬೇಜಾರಾಗುತ್ತೆ. ಒಂದು ಹೊತ್ತು ಗಂಜಿ ಉಂಡ್ರೂ ಪರವಾಗಿಲ್ಲ, ಗಂಡನ ಮನೆಯೇ ಲೇಸು ಅಂತ ತವ್ರ ಮನೆಯಿಂದ ರಮ್ಯಾ ಗಂಡನ ಮನೆಗೆ ಹೊರಡ್ತಾಳೆ. ದಾರಿನಲ್ಲಿ ಬರ್ತಾ ಇರುವಾಗ ರಮ್ಯನ್ ಮೈದನ ಪ್ರಕಾಶ್ ಸಿಗ್ತಾನೆ. ಅದಕ್ಕೆ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ? ಅದು ಈ ಬಿಸಿಲಲ್ಲಿ. ಎಷ್ಟಿದೆ ನೋಡಿ ಬಿಸಿಲು. ಬನ್ನಿ, ನಾನು ಮನೆಗೆ ಹೋಗ್ತಿದ್ದೀನಿ, ಒಟ್ಟಿಗೆ ಹೋಗೋಣ ಬನ್ನಿ. ಅಯ್ಯೋ ಬೇಡ ಪ್ರಕಾಶ್, ಅತ್ತೆ ನೋಡಿದ್ರೆ ಅದಕ್ಕೂ ಬೈತಾರೆ. ಆಮೇಲೆ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಹೇಳು? ನೀನು ಹೋಗಿರು, ನಾವು ನಿಧಾನ ಬರ್ತೀವಿ, ಏನಾಗಲ್ಲ. ಅದಕ್ಕೆ ಅಮ್ಮ ಏನು ಹೇಳಲ್ಲ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಏನಾದರೂ ಹೇಳಿದರೆ ನೀವು ಬನ್ನಿ. ಈ ಬಿಸಿಲಲ್ಲಿ ಪಿಂಕಿನ ಬೇರೆ ಕರ್ಕೊಂಡ್ಬಂದಿದ್ದೀರಾ. ಪಾಪ ನೋಡಿ, ಈ ಬಿಸಿಲಿಗೆ ಸುಸ್ತಾಗಿ ಹೋಗಿದ್ದಾಳೆ. ಬನ್ನಿ, ನೀವು ಒಟ್ಟಿಗೆ ಹೋಗೋಣ. ಹೇಗೋ ನಾನು ಮನೆಗೆ ಹೋಗ್ತಿದ್ದೀನಲ್ಲ. ರಮ್ಯಾ ಎಷ್ಟೇ ಬೇಡ ಅಂತ ಹೇಳಿದ್ರು ಪ್ರಕಾಶ್ ಒತ್ತಾಯ ಮಾಡಿ ಅತ್ತಿಗೆನ ಪಿಂಕಿನ ತನ್ನ ಬೈಕಲ್ಲೇ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದರೆ ರಮ್ಯಾ ಪ್ರಕಾಶ್ ಬೈಕಲ್ಲಿ ಬರೋದನ್ನ ಗೋಮತಿ ನೋಡಿರ್ತಾಳೆ. ಯಾಕೋ ಅವಳನ್ನ ಕರ್ಕೊಂಡ್ಬಂದೆ? ಒಬ್ಬನೇ ಹೋಗಿದ್ದೆ ತಾನೆ? ಒಬ್ಬನೇ ಬರೋಕ್ಕಾಗಲ್ವಾ ನಿನಗೆ? ಅದು ಅಮ್ಮ,
ಅದಕ್ಕೆ ಪಾಪ ಬಿಸಿಲಲ್ಲಿ ನಡ್ಕೊಂಡ್ ಬರ್ತಾ ಇದ್ರು, ಅದಕ್ಕೆ ನಾನೇ ಬನ್ನಿ ಅಂತ ಕರ್ಕೊಂಡ್ಬಂದೆ. ಅವಳು ನಡ್ಕೊಂಡ್ ಬಂದ್ರೆ ಅವಳದೇನು ಕಾಲು ಸೌದೋಗುತ್ತೇನೋ? ಅವನೇನೋ ಗೊತ್ತಾಗ್ದೆ ಕರ್ದ, ನಿನಗೆ ಗೊತ್ತಾಗಲ್ವೇನೆ? ಈ ಹಾಳು ಮುಖ ಇಟ್ಕೊಂಡು ಮದ್ವೆ ಆಗ್ದಿರೋ ಕೋರ್ ಹುಡ್ಗನ್ ಜೊತೆ ಬೈಕಲ್ಲಿ ಬಂದಿದ್ಯಲ್ಲ. ಹೀಗೆ ಎಲ್ಲ ಕಡೆ ಅವನ ಜೊತೆ ಹೋದ್ರೆ ನನ್ನ ಮಗನ ಬಗ್ಗೆ ಎಲ್ಲರೂ ಜನ ಏನ್ ಅನ್ಕೊಳಲೆ? ನನ್ನ ಮಗನ್ಗೆ ಯಾರು ಹೆಣ್ ಕೊಡ್ತಾರೆ ಆಮೇಲೆ? ಅಮ್ಮ ನೀನು ಏನು ಮಾತಾಡ್ತಿದ್ಯಾ? ನೀನು ಈ ಚಿಕ್ಕ ವಿಷಯನ ಎಲ್ಲೆಲ್ಗೋ ತಗೊಂಡೋಗ್ತಿದ್ಯಾ? ಅಷ್ಟಕ್ಕೂ ನಾನು ಜೊತೆಲಿ ಕರ್ಕೊಂಡ್ಬಂದಿರೋದೇ ಇವತ್ತು ಒಂದಿನ ಅಮ್ಮ. ನೀನು ಯಾಕೆ ಅವ್ರಿಗೆ ಬೈತಿದ್ಯಾ? ನಾನು ಒತ್ತಾಯ ಮಾಡಿದ್ಕೆ ಅವ್ರು ಬಂದಿದ್ದು, ಇಲ್ಲ ಅಂದರೆ ಅವ್ರು ಬರ್ತಿರ್ಲಿಲ್ಲ. ಅವ್ರದ್ದೇನು ತಪ್ಪಿಲ್ಲ ಅಮ್ಮ ಇದರಲ್ಲಿ. ನಿನ್ಗೇನು ಇದೆಲ್ಲ ಗೊತ್ತಾಗಲ್ವೋ? ಆದ್ರೆ ಇವಳು ಮದ್ವೆ ಆಗಿ ಇವಳು ಗಂಡನ ತಿಂದವಳು, ಇದೆಲ್ಲ ಗೊತ್ತಾಗಲ್ವಾ ಇವಳಿಗೆ? ನನಗೆ ಗೊತ್ತು ಕಣೆ, ನಾನು ಆ ಮಗನಂತೂ ತಿಂದು ತೆಗ್ದೆ. ಈಗ ನಿನ್ ದರಿದ್ರ ಕಾಲ್ಗುಣದಿಂದ ಈ ಮಗನು ಏನಾದ್ರೂ ಮಾಡೋಣ ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಪಾಪ ಇದರಲ್ಲಿ ರಮ್ಯಂದು ಏನೂ ತಪ್ಪಿಲ್ಲ ಅಂದ್ರೂ ಕೂಡ ಗೋಮತಿ ರಮ್ಯನಿಗೆ ಬೈತಾ ಇರ್ತಾಳೆ. ಪ್ರಕಾಶ್ ಏನೇ ಹೇಳಿದ್ರು ಗೋಮತಿ ಕೇಳಿಸ್ಕೊಂತಾನೆ ಇರಲ್ಲ. ಪಾಪ ರಮ್ಯಾ ಅತ್ತೆ ಮಾತಿಂದ ತುಂಬಾ ಬೇಜಾರು ಮಾಡ್ಕೊಂಡು ಒಳಗೆ ಹೋಗ್ತಾಳೆ. ಈ ಅತ್ತೆ ಕಾಟದಲ್ಲಿ ರಮ್ಯಾ ಸ್ವಲ್ಪ ದಿನ ಹೀಗೆ ಕಳೀತಾಳೆ. ಒಂದಿನ ಪಿಂಕಿ ಆಟ ಆಡ್ತಾ ಆಡ್ತಾ ಬಂದು ಗೋಮತಿಗೆ ಟಿಕ್ಕಿ ಹೊಡಿತಾಳೆ. ಇದರಿಂದ ಗೋಮತಿ ಕೆಳಗೆ ಬಿದ್ದು ಪೆಟ್ಟಾಗುತ್ತೆ. ಅಯ್ಯೋ ನನ್ನ ಸೊಂಟ ಎಲ್ಲ ಮುರಿದೇ ಹೋಯ್ತು. ಅಯ್ಯೋ ಭಗವಂತ, ಏನೋ ತಕ್ಕಮಟ್ಟಿಗೆ ಓಡಾಡ್ಕೊಂಡಿದ್ದೆ. ಈ ತಾಯಿ ಮಗಳಿಂದ ನಮಗಂತೂ ಸುಖಾನೇ ಇಲ್ದಿರೋ ಹಾಗಾಗಿದೆ. ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ ದರಿದ್ರದವಳೆ, ನಿನ್ಗೆ ಹೆಸರಿ ಹೇಳೋದೆ? ನಾವೆಲ್ಲ ಎದ್ಮೇಲೆ ನೀನು ನಿನ್ನ ಮಗಳು ಹೊರಗೆಲ್ಲ ಓಡಾಡಬೇಡಿ, ಹೋಗಿ ರೂಮಲ್ಲಿ ಬಿದ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ ಮೂಲೆ ಬದಿ ಅಂತ ಹೆಸರಿ ಹೇಳಿದ್ರು ಇದನ್ನೇ ಮಾಡ್ತೀಯಲ್ಲೇ? ನನ್ನ ಜೀವ ತೆಗಿಬೇಕಂತಾನೆ ಕಾಯ್ತಿದ್ಯೇನೆ? ಅದು ಅತ್ತೆ, ಅವಳಿಗೇನೋ ಗೊತ್ತಾಗದೆ ತಪ್ಪು ಮಾಡಿದಾಳೆ. ದರಿದ್ರದವ್ರು ನೀವಿಬ್ರು. ನೀನು ಬಂದ್ಮೇಲೆ ನನ್ನ ಮನೆ ಹಾಳಾಗೇ ಹೋಯ್ತು. ಇವಳು ಹುಟ್ಟಿದ ಮೇಲಂತೂ ನನ್ನ ಪ್ರಾಣ ಆಗಿದ್ದು ನನ್ನ ಮಗನೇ ಕಿತ್ಕೊಂಡ್ಲು. ಅದು ಏನು ಅಂತ ನಮ್ಮ ಮನೆಗೆ ಬಂದು ಸೇರಿದ್ರು ಇಬ್ರು. ಎಲ್ರೂ ಸಾಯಿಸ್ಬೇಕು ಅಂತಾನೆ ಕಾಯ್ತಾ ಇದ್ದೀರಾ ಇಬ್ರು. ಇಷ್ಟು ದಿನ ನೀನು ಒಬ್ಳೇ ಇದ್ದೆ ಸಾಯ್ಸಕ್ಕೆ, ಇವಾಗ ನಿನ್ನ ಮಗಳು ರೆಡಿ ಆಗಿದ್ದಾಳೆ. ಇವಾಗಲೇ ಒಂದ್ಸತಿ ಟ್ರೈ ಮಾಡಿದ್ಲು ಸಾಯ್ಸೋಣ ಅಂತ. ಏನು ಮಾಡೋದು ಹೇಳು? ಸೊಂಟ ಒಂದೇ ಒಂಚೂರು ಮುರಿದೋದಂಗೆ ಆಗಿದೆ. ಇಲ್ಲ ಅಂದ್ರೆ ಸಾಯ್ಸೇ ಬಿಡ್ತಿದ್ರಿ ಇಬ್ರು, ಖುಷಿ ಆಗ್ತಿತ್ತೇನಲ್ಲ ಅವಾಗ? ಅಮ್ಮ ಏನು ಅಂತ ಮಾತಾಡ್ತಿದ್ಯಾ? ಅವಳು ನಿನ್ನ ಮೊಮ್ಮಗಳಮ್ಮ, ಅವಳು ಯಾಕೆ ನಿನ್ನ ಸಾಯಿಸ್ತಾಳೆ ಹೇಳು? ಪಾಪ ಅಷ್ಟಕ್ಕೂ ಸಣ್ಣ ಮಗುಗೆ ಏನಮ್ಮ ಗೊತ್ತಾಗುತ್ತೆ? ಆ ಮಗು ಮೇಲೆ ಆರೋಪ ಮಾಡ್ತಿದ್ಯಲ್ಲ. ಅದು ಅಲ್ಲದೆ ಅತ್ತಿಗೆ ಮೇಲೆ ಆರೋಪ ಮಾಡ್ತಿದ್ಯಾ ಹೊರಗೆ ಬರಬೇಡ ಅಂತ. ಪಾಪ ಅವರಾದ್ರೂ ಏನು ಮಾಡ್ತಾರೆ? ಇನ್ನೇನೋ ಮತ್ತೆ, ಆ ಹಾಳು ಮುಖ ಇಟ್ಕೊಂಡು ಆ ದರಿದ್ರ ಮುಖದಲ್ಲೇ ಇಡೀ ಮನೆನೆಲ್ಲ ಓಡಾಡ್ಕೊಂಡು ಎಲ್ರ ಮುಂದೆ ಬಂದ್ರೆ ಎಲ್ರಿಗೂ ಗ್ರಾಚಾರ ಕೆಡದೆ ಇನ್ನೇನಾಗುತ್ತೆ? ಗಂಡ ಸತ್ತ ಮೇಲೆ ಸುಮ್ಮನೆ ಮೂಲಲ್ಲಿರ್ಬೇಕು, ಅದನ್ನ ಬಿಟ್ಟು ಇಡೀ ಊರ್ ತುಂಬಾ ಓಡಾಡೋದಲ್ಲ. ನಿನ್ಗೆ ಗೊತ್ತಾಗಲ್ಲ ಕಣೋ. ಚೆನ್ನಾಗಿದ್ದಿದ್ದು ನನ್ನ ಸಂಸಾರದಲ್ಲಿ ಈ ದರಿದ್ರದವಳು ಬಂದ ಮೇಲೆ ನನ್ನ ಮಗನೂ ಕಳ್ಕೊಂಡೆ ನಾನು. ನನ್ನ ಸಂಸಾರದಲ್ಲಿ ಖುಷಿನೇ ಇಲ್ದಿರೋ ಹಾಗಾಗಿತ್ತು. ಅದೇನು ಅಂತ ಹುಟ್ಟಿದಾಳೋ ಹಾಳಾದವಳು, ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಸೌಭಾಗ್ಯನೂ ಕಳ್ಕೊಂಡ್ಲು. ನಮ್ಮನೆ ದೀಪನೂ ಆರೋಗ್ಯ ಹಂಗೆ ಮಾಡಿದ್ಲು. ಅಮ್ಮ ಸಾಕು, ಸುಮ್ಮನೆ ಇರು. ಅದಕ್ಕೆ ನೀವು ಪಿಂಕಿನ ಕರ್ಕೊಂಡು ಒಳಗೆ ಹೋಗಿ. ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಪಾಪ ಅವರಿಗೂ ಬೇಜಾರಾಗುತ್ತಮ್ಮ. ಯಾಕೆ ಅವ್ರಿಗೆ ಪ್ರತಿ ಸಲನೂ ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ? ಎಷ್ಟೇ ಅಂದರೂ ಅವರು ಈ ಮನೆ ಸೊಸೆನೇ ಕಣಮ್ಮ. ನೀನು ಹೇಗೆ ಮಗನ ಕಳ್ಕೊಂಡಿದ್ಯೋ ಹಾಗೆ ಅವರು ಗಂಡನ ಕಳ್ಕೊಂಡಿದ್ದಾರೆ. ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ? ಸೊಸೆ ಅಂತೆ ಸೊಸೆ, ನೀನು ಬಾಯಿ ಮುಚ್ಕೊಂಡು ತೆಪ್ಪಗಿರು. ಆ ದರಿದ್ರದವಳು ನಮ್ಮನೇಲಿ ಇದ್ದಷ್ಟು ದಿನ ನಮಗೆ ಕರ್ಮ. ಹಾಳಾದವಳು ಯಾವಾಗ ತೊಲಗ್ತಾಳೋ. ಹೀಗೆ ಗೋಮತಿ ತನ್ನ ಸೊಸೆಗೆ ಪ್ರತಿ ಸಲನೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ. ಒಂದಿನ ಗೋಮತಿ ರಮ್ಯನ್ ಮೇಲೆ ತುಂಬಾ ಕೋಪ ಮಾಡಿಕೊಂಡು ರಮ್ಯನ್ನ ಮತ್ತೆ ಪಿಂಕಿನ ಮನೆಯಿಂದ ಹೊರಗಾಕ್ತಾಳೆ. ಮನೇಲಿ ಗೋಮತಿನ ತಡೆಯೋಕೆ ಯಾರು ಇಲ್ಲದೆ ಇರೋದ್ರಿಂದ ರಮ್ಯಾ ವಿಧಿ ಇಲ್ಲದೆ ಅನಿವಾರ್ಯವಾಗಿ ಮನೆಯಿಂದ ಹೊರಗೋಗ್ತಾಳೆ. ಅದೇ ದಿನ ಸಂಜೆ ಗೋಮತಿ ಗಂಡ ಮನೆಗೆ ಬರುವಾಗ ಯಾರೋ ಬೈಕಲ್ಲಿ ಬರೋರು ಮಿಸ್ ಆಗಿ ಬಂದು ಆಕ್ಸಿಡೆಂಟ್ ಮಾಡ್ತಾರೆ. ಇದರಿಂದ ತುಂಬಾ ರಕ್ತ ಹೋಗುತ್ತೆ. ನೋಡಿ ಮೇಡಮ್, ನಿಮ್ಮ ಗಂಡಂಗೆ ಅರ್ಜೆಂಟಾಗಿ ಎ ಪಾಸಿಟಿವ್ ಬ್ಲಡ್ ಬೇಕು. ನೀವೇ ಅರೇಂಜ್ ಮಾಡಿ ಕೊಡಿ. ನಮ್ಮ ಹತ್ರ ಸ್ಟಾಕ್ ಇಲ್ಲ, ಇಲ್ಲ ಅಂದರೆ ನಾವೇ ಕೊಡ್ತಾ ಇದ್ವಿ. ಅದಕ್ಕೆ ಹೇಳ್ತಾ ಇರೋದು, ನಾವು ಟ್ರೈ ಮಾಡ್ತೀವಿ ಎಲ್ಲಾದರೂ, ನೀವೇ ಅರೇಂಜ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಗಂಡನ ಜೀವಕ್ಕೆ ಅಪಾಯ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಹೇಗಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ. ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ದಯವಿಟ್ಟು ನನ್ನ ಗಂಡನ ಪ್ರಾಣ ಕಾಪಾಡಿ ಡಾಕ್ಟರ್. ನೋಡಿ ಮೇಡಮ್, ನಿಮ್ಮ ಗಂಡನ ಬ್ಲಡ್ ಗ್ರೂಪು ನಮ್ಮ ಹತ್ರ ಸ್ಟಾಕ್ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಾವು ಆದಷ್ಟು ಟ್ರೈ ಮಾಡ್ತೀವಿ. ನೀವು ಎಲ್ಲಾದರೂ ಕೇಳಿ, ನಿಮ್ಮ ರಿಲೇಷನ್ ಯಾರು ಇದ್ದರೆ ಗೊತ್ತಾಗುತ್ತಲ್ಲ, ಅವ್ರ ಹತ್ರ ಹೇಳಿ.
ಇಲ್ಲ ಅಂದರೆ ನೀವು ಬ್ಲಡ್ ತಂದರೆ ಮಾತ್ರ ನಿಮ್ಮ ಗಂಡನ ಉಳಿಸ್ಕೊಳಕ್ಕಾಗೋದು, ಇಲ್ಲ ಅಂದರೆ ಆ ದೇವರಿಗೆ ಬಿಟ್ಟಿದ್ದು. ಅಯ್ಯೋ ದೇವ್ರೆ, ನನ್ನ ಗಂಡಂಗೆ ಯಾಕೆ ಹೀಗೆ ಮಾಡಿದೆ? ನನ್ನ ಮಂಗಲ್ಯ ಯಾಕೆ ಕಿತ್ಕೋತಿದ್ಯಾ? ಅಯ್ಯೋ ಭಗವಂತ, ನನ್ನ ಗಂಡನ ಪ್ರಾಣ ಹೇಗಾದ್ರೂ ಬದುಕಿಸ್ಕೊಡು. ನಿನ್ನ ಕೈ ಮುಗಿದು ಬೇಡ್ಕೋತೀನಿ ಭಗವಂತ. ಗೋಮತಿ ತುಂಬಾ ಬೇಜಾರು ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾ ಅಳ್ತಾ ನಿಂತಿರ್ತಾಳೆ. ಮೇಡಮ್, ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಗಂಡಂಗೆ ಏನೂ ಆಗಿಲ್ಲ, ಅವ್ರು ಇವಾಗ ಆರಾಮಾಗಿದ್ದಾರೆ, ನೀವು ಹೋಗಿ ನೋಡ್ಬೋದು. ನಿಜನಾ ಡಾಕ್ಟರ್? ನನ್ನ ಗಂಡಂಗೆ ಏನೂ ಆಗಲ್ವಾ? ಡಾಕ್ಟರ್, ನಿಮ್ಮ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಮಾಂಗಲ್ಯನ ಕಾಪಾಡ್ಬಿಟ್ಟಿರಿ ಡಾಕ್ಟರ್. ನನ್ನ ಜೀವವು ಇರೋವರೆಗೂ ನಿಮ್ಮನ್ನ ನೆನ್ಪಿಟ್ಕೋತೀನಿ. ಅಯ್ಯೋ, ನನಗೆ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಹೋಗಿ ನಿಮ್ಮ ಸೊಸೆಗೆ ಹೇಳಿ. ನಿಮ್ಮ ಸೊಸೆ ಟೈಮಿಗೆ ಕರೆಕ್ಟಾಗಿ ಬಂದು ಬ್ಲಡ್ ಕೊಟ್ಟಿಲ್ಲ ಅಂದಿದ್ರೆ ನಿಮ್ಮ ಗಂಡ ಉಳಿತಾನೇ ಇರಲಿಲ್ಲ. ನಿಮ್ಮ ಮಾಂಗಲ್ಯ ಕಾಪಾಡಿದ್ದು ನಿಮ್ಮ ಸೊಸೆನೇ, ಅವ್ರಿಗೆ ಹೇಳಿ. ಏನು, ರಮ್ಯಾ ಬಂದಿದ್ದಾಳ? ಅಮ್ಮ ರಮ್ಯಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇವತ್ತು ನನ್ನ ಗಂಡನ ಪ್ರಾಣ ಉಳಿದಿದೆ ಅಂದರೆ ನೀನೇ ಕಾರಣ ಅಂತ ಡಾಕ್ಟರ್ ಹೇಳಿದ್ರು. ಹೌದಮ್ಮ, ನಾನೇ ಹೋಗಿ ಕರ್ಕೊಂಬಂದೆ. ನೀನು ಅದಕ್ಕೆ ಬೈದು ಮನೆ ಬಿಟ್ಟು ಹೋಗು ಅಂತ ಕಳಿಸಿದ್ದೆ. ಆದರೆ ಅದಕ್ಕೆ ನಾನು ಹಿಂಗೆ ಅಪ್ಪಂಗೆ ಹುಷಾರಿಲ್ಲ, ಹೀಗಾಗಿದೆ ಅಂತ ಹೇಳಿದ್ದಷ್ಟೇ. ಪಾಪ ನನ್ನ ಜೊತೆ ಬಂದು ಬ್ಲಡ್ ಕೊಟ್ಟರು ಗೊತ್ತಾ? ಅಮ್ಮ, ನಿನ್ನ ಮಾಂಗಲ್ಯ ಇವತ್ತು ಗಟ್ಟಿ ಇದೆ, ಉಳ್ಕೊಂಡಿದೆ. ನಿನ್ನ ಗಂಡ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೆ ನಿನ್ನ ಮಾಂಗಲ್ಯ ಇಲ್ಲದೆ ಇರೋ ಸೊಸೆನೇ ಕಾರಣ. ಇವಾಗಾದರೂ ಅದಕ್ಕೇನ ಅರ್ಥ ಮಾಡ್ಕೊ ಅಮ್ಮ, ಅವ್ರು ಎಷ್ಟು ಒಳ್ಳೆಯವರು ಅಂತ. ಹೌದು ಕಣೋ, ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನನ್ನ ಮಗನ ಕಿತ್ಕೊಂಡೋಳು ಅಂತ ಹೇಳಿ ಕೆಟ್ಟದಾಗಿ ಮಾತಾಡಿದೆ. ಅದು ಅಲ್ಲದೆ ತುಂಬ ಕೀಳಾಗಿ ನಡ್ಸ್ಕೊಂಡೆ. ನಾನು ಇವಳ ಹತ್ರ ಎಷ್ಟು ಕ್ಷಮೆ ಕೇಳಿದ್ರು ಸಾಲದು ಕಣೋ. ರಮ್ಯಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನನಗೊಂದು ಅವಕಾಶ ಕೊಡು ಈ ಪಾಪನ ಕಳ್ಕೊಳ್ಳೋಕೆ. ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಹೀಗೆಲ್ಲ ಕ್ಷಮೆ ಕೇಳಬಾರ್ದು ಅತ್ತೆ. ನಾನು ನಿಮಗಿಂತ ತುಂಬ ಚಿಕ್ಕವಳು, ನೀವು ಹೀಗೆಲ್ಲ ಮಾಡಬಾರ್ದು ಅತ್ತೆ. ಇಲ್ಲಮ್ಮ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ನಾನು ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಕೇಳಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ನೀ ನನ್ನ ಸೊಸೆ ಆಗಿ ನನ್ನ ಜೊತೆನೇ ಇರಬೇಕು, ನೀನು ಎಲ್ಲಿಗೂ ಹೋಗಬಾರ್ದು. ತನ್ನ ಮಗನ್ನ ಕಿತ್ಕೊಂಡೋಡು ಅಂತ ಬೈತಾ ಇದ್ದಿದ್ದ ಗೋಮತಿಗೆ ರಮ್ಯಾ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅವಳು ಒಳ್ಳೆ ಬುದ್ಧಿಗೆ ಗೋಮತಿ ಮನಸೋಲ್ತಾಳೆ. ಇದಾದ್ಮೇಲೆ ಗೋಮತಿ ತನ್ನ ಸೊಸೆನ ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.